And dear student, yesterday we had some discussion with regard to meaning and definition of some important items in the first chapter. ವಿದ್ಯಾರ್ಥಿಗಳೇ, ನಾನು ಈ 3 ದಿನಗಳಿಂದ ನಾನು ಬೇಸಿಕ್ ಇನ್ಫಾರ್ಮೇಷನ್ಸ್ ಹೇಳ್ತಿದ್ದೆ. ನಾನು ಇವತ್ತು ಮೇ ಬಿ ಇನ್ನೆರಡು ಫಸ್ಟ್ ಚಾಪ್ಟರ್ಲೆ ವಿ ಹ್ಯಾವ್ 2 items, 2 aspects, that is capital and revenue and income tax authorities. ಈ ಎರಡು ಅಂಶಗಳ ಬಗ್ಗೆ ಬ್ರೀಫ್ ಮಾಡಿ ಅದರ ಇನ್ಫಾರ್ಮೇಷನ್ಸನ್ನು ನಾನು ಇಮೇಜಸ್ ವಾಟ್ಸಪ್ಪಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ದೆನ್ ಎರಡನೇ ಚಾಪ್ಟರು ಸಹ ಇನ್ಕಮ್ಸ್ ಎಕ್ಸಾಮ್ಸ್ ಅಂಡರ್ ಸೆಕ್ಷನ್ ಎಕ್ಸಾಮ್ಟೆಡ್ ಅಂಡರ್ ಸೆಕ್ಷನ್ 10 ಅದು ಸಹ ತೀರಿನೇ, ಅದು ಸಹ ನಾನು ವಾಟ್ಸಪ್ಪಲ್ಲಿ ನಿಮಗೆ ಇಮೇಜಸನ್ನು ಕಳಿಸ್ಕೊಂಡಿದ್ದೀನಿ. ಇವತ್ತು ಅದನ್ನು ಮುಗಿಸಿ ಇವತ್ತು ಮತ್ತು ನಾಳೆ ವಾಟ್ಸಪ್ ಇಮೇಜಸನ್ನು ಕಳಿಸ್ತೀನಿ. ನೀವು ಭಾನುವಾರದಷ್ಟೊತ್ತಿಗೆ ಎಲ್ಲ ನೋಟ್ಸ್ ರೆಡಿ ಮಾಡ್ಕೊಳ್ಳಿ. ಸೋಮವಾರದಿಂದ ನಾನು ಹೊಸ ಚಾಪ್ಟರ್ ಅಂದರೆ ಪ್ರಾಬ್ಲಮ್ ಓರಿಯೆಂಟೆಡ್ ಆಫ್ ಯರ್ ಟಾಪಿಕ್ ಅದನ್ನು ಕಮೆಂಟ್ಸ್ ಮಾಡ್ಬೋದು. ಈಗ ಜಸ್ಟ್ ಫಸ್ಟ್ ಚಾಪ್ಟರ್ಲೇ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಜಸ್ಟ್ ಬ್ರೀಫ್ ಮಾಡ್ತೀನಿ. ಮೀನಿಂಗ್ ಹೇಳಿ ಯಾವ್ಯಾವ ಇಂಪಾರ್ಟೆಂಟ್ ಕಂಟೆಂಟ್ ಬರ್ತವೆ ಅಂತ ಹೇಳ್ಕೊಂಡು ಹೋಗ್ತೀನಿ. That is called as capital and revenue. What as well as why an item is called as capital item and why an item is called as revenue item. An item is considered to be a capital which is in the nature of non-repetitive as well as non-recurring in nature is called as capital item. Revenue item is an item which is in nature of recurring as well as repetitive in nature is called as revenue item. ಅಂದರೆ ಯಾವ ಐಟಮ್ಗಳು ಪದೇ ಪದೇ ಬಿಸ್ನೆಸ್ಸಲ್ಲಿ ಬರೋದಿಲ್ವೋ ಅಂಥ ಐಟಮ್ಗಳಿಗೆ ನಾವು ಕ್ಯಾಪಿಟಲ್ ಐಟಮ್ ಅಂತ ಕರಿತೀವಿ. ಯಾವ ಐಟಮ್ಗಳು ಬಿಸ್ನೆಸ್ಸಲ್ಲಿ ಪದೇ ಪದೇ ಬರ್ತವೋ ಅಂತಹ ಐಟಮ್ಗಳಿಗೆ ನಾವು ರೆವಿನ್ಯೂ ಐಟಮ್ ಅಂತ ಕರಿತೀವಿ. ಟೇಕ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಪರ್ಚೇಸ್ ಆಫ್ ಲ್ಯಾಂಡ್, ಬಿಲ್ಡಿಂಗ್ ಆಗ್ಬೋದು, ಲ್ಯಾಂಡ್ ಆಗ್ಬೋದು. ಈ ಒಂದು ಬಿಲ್ಡಿಂಗನ್ನು ನಾವು ಪರ್ಚೇಸ್ ಮಾಡಿದ್ಮೇಲೆ ಪದೇ ಪದೇ ಆ ಬಿಲ್ಡಿಂಗನ್ನು ಪರ್ಚೇಸ್ ಮಾಡಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಐಟಮ್. ಅದೇ ಆ ಬಿಲ್ಡಿಂಗ್ಗೆ ನಾವು ರಿಪೇರ್ಸ್, ರಿನೋವೇಷನ್, ವೈಟ್ ವಾಶ್ ಇವೆಲ್ಲ ಮಾಡ್ತೀವಿ. ಇವೆಲ್ಲ ಏನು ರೆಕರಿಂಗ್, ಪದೇ ಪದೇ ಬರ್ತಕ್ಕಂತಹ ಅಂಶಗಳು. ಹಾಗಾಗಿ ಇವನ್ನು ನಾವು ರೆವಿನ್ಯೂ ಐಟಮ್ ಅಂತ ಕರಿತೀವಿ. ಹಾಗೆಯೇ ಕ್ಯಾಪಿಟಲ್ ಐಟಮ್ ಆಸ್ ವೆಲ್ ಆಸ್ ರೆವಿನ್ಯೂ ಐಟಮ್. ಕ್ಯಾಪಿಟಲ್ ಐಟಮ್ ಇಸ್ ಅನ್ ಐಟಮ್ ವಿಚ್ ಈಸ್ ಇನ್ ದಿ ನೇಚರ್ ಆಫ್ non-repetitive in nature, non-recurring in nature to the business is called as capital item. And revenue item is an item which is in the nature of recurring in nature, repetitive in nature to the business is called as revenue item ಅಂತ ಕರಿತೀವಿ. ಇದರಲ್ಲಿ ನಮ್ಮ ಸಿಲೆಬಸ್ ಪ್ರಕಾರ ಎಕ್ಸಾಂಪಲ್ಸ್ ಆಫ್ ಎ ಕ್ಯಾಪಿಟಲ್ ಐಟಮ್ ಅಂಡ್ ರೆವಿನ್ಯೂ ಐಟಮ್ ಅನ್ನು ನಾವು ಈ ಥರ ಕ್ಲಾಸಿಫೈ ಮಾಡ್ತೀವಿ. ಹೇಗೆ ಕ್ಲಾಸಿಫೈ ಮಾಡ್ತೀವಪ್ಪ ಅಂದರೆ ಕ್ಯಾಪಿಟಲ್ ರಿಸಿಟ್ಸ್, ರೆವಿನ್ಯೂ ರಿಸಿಟ್ಸ್, ಕ್ಯಾಪಿಟಲ್ ಎಕ್ಸ್ಪೆನ್ಸಸ್, ರೆವಿನ್ಯೂ ಎಕ್ಸ್ಪೆನ್ಸಸ್, ಕ್ಯಾಪಿಟಲ್ ಲಾಸ್ ಆ್ಯಂಡ್ ರೆವಿನ್ಯೂ ಲಾಸ್. ಈ ರೀತಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಅದರಲ್ಲಿ ನಾವು ಎಕ್ಸಾಂಪಲ್ಸ್ ಆಫ್ ಕ್ಯಾಪಿಟಲ್ ರಿಸಿಟ್ಸ್ ಆ್ಯಂಡ್ ರೆವಿನ್ಯೂ ರಿಸಿಟ್ಸ್, examples of capital expenditure, revenue expenditure, examples of capital loss and revenue loss, and differences between capital receipts, revenue receipts, capital expenses, revenue expenses, and capital loss, revenue loss. ಇವನ್ನ ನಾವು ಥಿಯರಿ ಪಾರ್ಟ್ ನಾನು ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ಅದನ್ನು ನೋಡ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಥಿಯರಿ ಐಟಮ್. ನೆಕ್ಸ್ಟು ನಮ್ಮ ಮೊದಲನೇ ಚಾಪ್ಟರ್ ಇರ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್. ಆಸ್ ಐ ಸೆಡ್ ಇನ್ ದಿ ಬಿಗಿನಿಂಗ್, brief history of income tax ಹೇಳ್ತೀನಿ ನಾನು. In India, income tax is collected by the central government and the management and supervision as well as administration is vested in the hands of a separate board. That board is called as Central Board of Direct Tax ಅಂತ ಕರಿತೀವಲ್ಲ. ಅಲ್ಲೇ that the management and administration as well as supervision is vested in the hands of some authorities. Such authorities are called as income tax authorities ಅಂತ ಕರಿತೀವಿ. ಅದು ನಿಮಗೆ ಗೊತ್ತಿದೆ. ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನು ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ, ಆದರೆ ಅದರ ಎಂಟೈರ್ ಸೂಪರ್ವಿಷನ್, ಮ್ಯಾನೇಜ್ಮೆಂಟ್ ಎಲ್ಲವೂ ಸಹ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ನೋಡ್ಕೊಳ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅಂತ ಕರಿತೀವಿ. ದಟ್ ಇಸ್ ದ ಮೀನಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್. ದಟ್ ಮೀನ್ಸ್ ಇನ್ ಇಂಡಿಯಾ income tax is collected by the central government, but the management and administration as well as supervision is vested in the hands of some authorities. Such authorities are called as central board. Such authorities is called as income tax authorities ಅಂತ ಕರಿತೀವಿ. ಈ ಅಥಾರಿಟೀಸ್ ಅಲ್ಲಿ ನಾವು
ಬೇಸಿಕ್ ಆಗಿ ಪ್ರಮುಖವಾಗಿ ಹಿಂದೆ ಹೈರಾರ್ಕಿ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ನೋಡ್ತೀವಿ, ಅಂಡ್ ದೆನ್ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ನೋಡ್ತೀವಿ, ಅಂಡ್ ಡೈರೆಕ್ಟರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್, ಅಡಿಷನಲ್ ಡೈರೆಕ್ಟರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್, ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್, ಆಸ್ ವೆಲ್ ಆಸ್ ಟ್ಯಾಕ್ಸ್ ರಿಕವರಿ ಆಫೀಸರ್ಸ್, ಆಸ್ ವೆಲ್ ಆಸ್ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ಗೆ 9 ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅನ್ನು ನಾವು ನೋಡ್ತೀವಿ. ಆ ಅಥಾರಿಟೀಸ್ ಅಲ್ಲಿ ಕೆಲವೊಂದು ಮಾತ್ರ ರೈಟ್ಸ್ ಅಂಡ್ ಪವರ್ಸ್ ಕೇಳಿದ್ದಾರೆ, CBDT ಮತ್ತೆ ಅಸೆಸಿಂಗ್ ಆಫೀಸರ್ಸ್. ಆ ರೈಟ್ಸ್ ಅಂಡ್ ಪವರ್ಸ್ ಅನ್ನು ನಾನು ತೀರಿ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಂಡು ಹೋಗ್ತೀನಿ. ಓಕೆನಾ? ಇಷ್ಟು ನಿಮಗೆ ಫಸ್ಟ್ ಚಾಪ್ಟರ್ ಬರ್ತಕ್ಕಂತಹ ಇನ್ಫಾರ್ಮೇಶನ್. ಓಕೆನಾ? ಫಸ್ಟ್ ಚಾಪ್ಟರ್ ನಾವು ಮೀನಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ನೋಡಿದ್ವಿ, ದೆನ್ ಆಬ್ಜೆಕ್ಟಿವ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ as well as ಇಂಪಾರ್ಟೆನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ನೋಡಿದ್ವಿ, ದೆನ್ ಬ್ರೀಫ್ ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್ ನೋಡಿದ್ವಿ, ದೆನ್ ಲೀಗಲ್ ಫ್ರೇಮ್ವರ್ಕ್ ಆಫ್ ಇನ್ಕಮ್ ಟ್ಯಾಕ್ಸ್ ನೋಡಿದ್ವಿ, ದೆನ್ ಕ್ಯಾನನ್ಸ್ ಆಫ್ ಟ್ಯಾಕ್ಸೇಷನ್ ನೋಡಿದ್ವಿ. ಕ್ಯಾನನ್ಸ್ ಆಫ್ ಟ್ಯಾಕ್ಸೇಷನ್ ಆದ್ಮೇಲೆ ನಾವು ದೆನ್ ರೇಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ನೋಡಿದ್ವಿ, ದಟ್ ಈಸ್ ಅ ಸ್ಕೀಮ್ ಆಫ್ ಇನ್ಕಮ್ ಟ್ಯಾಕ್ಸ್ ನೋಡಿದ್ವಿ, ಅಂಡ್ ಕ್ಲಾಸಿಫಿಕೇಶನ್ ಆಫ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ನೋಡಿದ್ವಿ. ದೆನ್ ಮೀನಿಂಗ್ ಆಫ್ ಇಂಪಾರ್ಟೆಂಟ್ ಐಟಮ್ಸ್ ನೋಡಿದ್ವಿ. ಅದರಲ್ಲಿ ನಾವು ಇನ್ಕಮ್, ಅಗ್ರಿಕಲ್ಚರ್ ಇನ್ಕಮ್, ದೆನ್ ಪರ್ಸನ್, ಅಸೆಸಿ, ಡೀಮ್ಡ್ ಅಸೆಸಿ, ಅಸೆಸಿ ಅಟ್ ಡಿಫಾಲ್ಟ್, ಗ್ರಾಸ್ ಟೋಟಲ್ ಇನ್ಕಮ್ ಅಂಡ್ ಅಸೆಸ್ಮೆಂಟ್ ಇಯರ್ ಅಂಡ್ ಪ್ರೀವಿಯಸ್ ಇಯರ್. ಅದಾದ್ಮೇಲೆ ನಾವು ಕ್ಯಾಪಿಟಲ್ ಅಂಡ್ ರೆವಿನ್ಯೂ, ಅದ್ರಲ್ಲಿ ನಾವು ಕ್ಯಾಪಿಟಲ್ ರಿಸಿಪ್ಟ್ಸ್, ರೆವಿನ್ಯೂ ರಿಸಿಪ್ಟ್ಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಲಾಸ್ as well as ರೆವಿನ್ಯೂ ಲಾಸ್ as well as ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್. ಇಷ್ಟು ಅಂಶಗಳು ನಮಗೆ ಫಸ್ಟ್ ಚಾಪ್ಟರ್ ನೋಡ್ತೀವಿ. ಇಷ್ಟು ನಿಮ್ಮ ಫಸ್ಟ್ ಚಾಪ್ಟರ್, ಇಷ್ಟು ಎಕ್ಸ್ಪ್ಲನೇಷನ್ ಸಾಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಇನ್ಕಮ್ಸ್ ಎಕ್ಸಮ್ಟೆಡ್ ಅಂಡರ್ ಸೆಕ್ಷನ್ 10. ಅದರಲ್ಲಿ ಫುಲ್ಲಿ ಎಕ್ಸಮ್ಟೆಡ್ ಮತ್ತು ಪಾರ್ಷಿಯಲಿ ಎಕ್ಸಮ್ಟೆಡ್ ಅದನ್ನ ನಾನು ವಾಟ್ಸಪ್ ಅಲ್ಲಿ ನೋಟ್ಸ್ ಅನ್ನ ಇಮೇಜಸ್ ಕಳಿಸ್ಕೊಡ್ತೀನಿ, ಏನು ಎಕ್ಸ್ಪ್ಲನೇಷನ್ ಮಾಡೋ ಅಗತ್ಯ ಇಲ್ಲ. ಅಲ್ಲಿಗೆ ನಿಮ್ಮ 2ನೇ ಚಾಪ್ಟರ್ ಸಹ ಮುಗಿದೋಗುತ್ತೆ. ಇನ್ನು 3ನೇ ಚಾಪ್ಟರ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್, ಅದನ್ನ ನಾನು ಸೋಮವಾರ ಮಾಡ್ತೀನಿ. ಇವತ್ತು ನಾಳೆ ನಿಮಗೆ ಈಗೇನು ಎಕ್ಸ್ಪ್ಲನೇಷನ್ ಮಾಡಿದೀವಲ್ಲ ಅದ್ರ ಬಗ್ಗೆ ಮಿಕ್ಕಿರ್ತಕ್ಕಂತಹ ಇನ್ಫಾರ್ಮೇಶನ್ಸ್ ಅನ್ನ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ನೀವೆಲ್ಲ ಶನಿವಾರ ಭಾನುವಾರದಷ್ಟೊತ್ತಿಗೆ ಎಲ್ಲ ನೋಟ್ಸ್ ರೆಡಿ ಮಾಡ್ಕೊಂಬಿಡಿ. ಸೋಮವಾರದಿಂದ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅದನ್ನ ನಾನು ಪಾಠ ಕಮೆಂಟ್ಸ್ ಮಾಡ್ತೀನಿ ಸೋಮವಾರದಿಂದ. ನಾಳೆ ಇರಲ್ಲ, ಹಾಗಾಗಿ ನಾಳೆ ನಮಗೆ ವಾಟ್ಸಪ್ ಇಮೇಜಸ್ ಕಳಿಸ್ತೀನಿ. ನಾಡಿದ್ದು ಮತ್ತೆ ಭಾನುವಾರ ಪೂರ್ತಿ ನೀವು ನೋಟ್ಸ್ ರೆಡಿ ಮಾಡ್ಕೊಂಬಿಡಿ. ಇನ್ನು ಸೋಮವಾರ ಹೊಸ ಚಾಪ್ಟರ್ ಕಮೆಂಟ್ಸ್ ಮಾಡೋಣ. ಓಕೆನಾ? ರೈಟ್.